ಹನಿಮೂನ್ ಸಿಸ್ಟೈಟಿಸ್ ಇದೊಂಥರ ಇಂಟ್ರೆಸ್ಟಿಂಗ್ ವಿಷಯ. ಈ ಮದುವೆಯಾದ ಹೊಸ್ತರಲ್ಲಿ ಅಥವಾ ನಿಮ್ಮ ಸೆಕ್ಷುವಲ್ ಆ್ಯಕ್ಟಿವಿಟಿ ಪ್ರಾರಂಭವಾದ ಹೊಸ್ತರಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಮೂತ್ರ ಉರಿಯೋದು, ಕಿಬ್ಬೊಟ್ಟೆ ನೋವು ಬರೋದು ಪ್ರಾರಂಭ ಆಗ್ತದೆ. ಇದು ಯಾಕೆ ಆಗ್ತದೆ ಅಂದರೆ, ಹೆಣ್ಣು ಮಕ್ಕಳ ಯುರೆತ್ರ ಇರ್ತದಲ್ಲ, ಅಂದರೆ ಮೂತ್ರನಾಳ ಕೇವಲ 4 ಸೆಂಟಿಮೀಟ್ರ್ ಇರ್ತದೆ. ಸೊ ಇಂಟರ್ಕೋರ್ಸ್ ಮಾಡಿದಾಗ ಅಂದರೆ ಸೆಕ್ಸ್ ಮಾಡಿದಾಗ ಇದು ಉಜ್ಜುತ್ತದೆ, ಸೊ ರಬ್ಬಿಂಗ್ ಆಗ್ತದೆ. ಅದರಿಂದ ಈ ನಾವು ಯುರೆಥ್ರೈಟಿಸ್ ಅಂತ ಹೇಳ್ತೀವಿ, ಹನಿಮೂನ್ ಸಿಸ್ಟೈಟಿಸ್ ಅಂತ ಕೂಡ ಹೇಳ್ತೀವಿ. ಬಹಳಷ್ಟು ಸಾರಿ ಇನ್ಫೆಕ್ಷನ್ ಇರೋದಿಲ್ಲ. ಅಂದರೆ ಕೆಲವ್ರು ಏನು ಮಾಡ್ತಾರೆ, ಮೂತ್ರ ಉರಿತಿದ ತಕ್ಷಣ ಅಂಗಡಿಯಲ್ಲಿ ಹೋಗಿ ಆ್ಯಂಟಿಬಯೋಟಿಕ್ ತೊಗೊಂಡ್ಬಿಡ್ತಾರೆ ಈ ಕಂಡೀಷನ್ಗೆ. ಸೊ ಮೋಸ್ಟ್ ಆಫ್ ದ ಟೈಮ್ ಇನ್ಫೆಕ್ಷನ್ ಇರೋದಿಲ್ಲ. ಸೊ ನೀವು ಕಲ್ಚರ್ ಸೆನ್ಸಿಟಿವಿಟಿ ನಿಮ್ಮ ವೈದ್ಯರ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಕಲ್ಚರ್ ಮಾಡಿಸ್ಕೊಂಡು ಇನ್ಫೆಕ್ಷನ್ ಇದ್ದರೆ ಮಾತ್ರ ನೀವು ಆ್ಯಂಟಿಬಯೋಟಿಕ್ ತೊಗೋಬೇಕು. ಇನ್ಫೆಕ್ಷನ್ ಇಲ್ಲ ಅಂದರೆ ಕೆಲವು ಮಾತ್ರೆಗಳು ಕೊಡ್ತಾರೆ. ಆ ನಂತರ ನೀವೇನು ಮಾಡ್ಬೋದು, ಫಸ್ಟ್ ಆಫ್ ಆಲ್ ನೀರು ಜಾಸ್ತಿ ಕುಡಿಬೇಕು. ಆ ನಂತರ ನೀವು ಇಂಟರ್ಕೋರ್ಸ್ ಮಾಡಿದ ಮೇಲೆ ಅಂದರೆ ಸೆಕ್ಸ್ ಮಾಡಿದ ಮೇಲೆ ಹೋಗಿ ಒಂದು ಸಲ ಯೂರಿನ್ ಮಾಡಿ ಆ ಪೆರಿನಿಯಲ್ ಜಾಗನ ಅಂದರೆ ಯೋನಿದ್ವಾರದ ಜಾಗವನ್ನು ಒಂದು ಸಲ ನೀವು ತಣ್ಣೀರಿನಿಂದ ವಾಶ್ ಮಾಡಿಕೊಂಡ್ರೆ ಈ ಹನಿಮೂನ್ ಸಿಸ್ಟೈಟಿಸ್ನ ನೀವು ತಡೆಗಟ್ಟಬೋದು. ಆನಂತರ ಕೆಲವು ತಿಂಗಳುಗಳ ನಂತರ ಈ ಹನಿಮೂನ್ ಸಿಸ್ಟೈಟಿಸ್ ಏನಿದೆಯಲ್ಲ ತನ್ನಷ್ಟಕ್ಕೆ ತಾನೇ ನಿಧಾನಕ್ಕೆ ಕಡಿಮೆ ಆಗ್ತದೆ. ಬಟ್ ನಿಮ್ಮ ವೈದ್ಯರ ಸಲಹೆ ಮತ್ತು ನಿಮ್ಮ ವೈದ್ಯರ ಕನ್ಸಲ್ಟೇಷನ್ ಮಾತ್ರ ತಪ್ಪಿಸಬೇಡಿ. ಐ ಹೋಪ್ ದಿಸ್ ಹೆಲ್ಪ್ಸ್. ಥ್ಯಾಂಕ್ ಯು.